ವೀಕ್ಷಕರೇ, ಪ್ರತಿ ದಿವಸದ ಹಾಗೆ ಇವತ್ತು ಗುರುವಾರ. ಸೊ ಯಥಾಶಕ್ತಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಈ ಒಂದು ಗುರು ದತ್ತಾತ್ರೇಯ ಮಹಾರಾಜರ ಸೇವೆಯನ್ನು ಪ್ರಾರಂಭಿಸಿದ್ದೀವಿ. ಸೊ ಅದಕ್ಕೆ ಇವತ್ತು ಯಾವ ಥರ ನಾವು ಪೂಜೆಯನ್ನು ಮಾಡ್ತೀವಿ, ಯಾವ ಥರ ನಾಮಸ್ಮರಣೆ ಮಾಡ್ತೀವಿ, ನೀವು ಕೂಡ ಇದನ್ನು ಮಕ್ಕಳನ್ನ ಕರ್ಕೊಂಡು ಮನೆಯಲ್ಲಿ ಮಾಡ್ಬೋದು. ಇವರಿಬ್ಬರು ಇಲ್ಲಿ ಭಕ್ತಾದಿಗಳಾಗಿ ಅವರ ತಂದೆ ತಾಯಿ ಇಲ್ಲಿ ಕಳಿಸಿದ್ದಾರೆ. ಇವನು ನನ್ನ ಮಗ ಶ್ರೀಪಾದ್ ಅಂತ. ಓಕೆ, ಇವಾಗ ಫಸ್ಟಿಗೆ ಸ್ವಾಮಿಯ ನಾಮಸ್ಮರಣೆ ಹಾಡ್ತೇವೆ. ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀರ ನರ ನಾರಾಯಣ, ಗುರು ಚರಿತಾ ಶೇಖರ ಪಾರಾಯಣ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲ ತರಾತರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲ ತರಾತರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಫಸ್ಟಿಗೆ ದತ್ತಾತ್ರೇಯ ಅಷ್ಟೋತ್ತರ ನೀವು ಮನಸ್ಸಿನಲ್ಲಿ ಗುರುದೇವ ದತ್ತ. ಓಂ ಶ್ರೀ ದತ್ತಾಯ ನಮಃ, ದೇವದತ್ತಾಯ ನಮಃ, ವಿಷ್ಣು ದತ್ತಾಯ ನಮಃ. ಓಂ ಶ್ರೀ ದತ್ತಾಯ ನಮಃ, ದೇವದತ್ತಾಯ ನಮಃ, ಬ್ರಹ್ಮದತ್ತಾಯ ನಮಃ, ವಿಷ್ಣು ದತ್ತಾಯ ನಮಃ, ಶಿವದತ್ತಾಯ ನಮಃ, ಅತ್ರಿ ದತ್ತಾಯ ನಮಃ, ಅತ್ರಿಯಾಯ ನಮಃ, ಅತ್ರಿ ವರ್ಷಾಯ ನಮಃ, ಅತ್ರಿ ಔದುಂಬರ ವೃಕ್ಷಾಯ ನಮಃ, ಔದೂತಾಯ ನಮಃ, ಧರ್ಮಾಯ ನಮಃ, ಧರ್ಮಪರಾಯ ನಮಃ, ಸಿದ್ಧಾಯ ನಮಃ, ಸಿದ್ಧಿದಾಯ ನಮಃ, ಸಿದ್ಧಿಪತಯೇ ನಮಃ, ಸಿದ್ಧಿ ಸೇವಿತಾಯ ನಮಃ, ಗುರುವೇ ನಮಃ, ಗುರುರ್ಗುತಾಯ ನಮಃ, ಗರಿಷ್ಠಾಯ ನಮಃ, ವರಿಷ್ಠಾಯ ನಮಃ, ಮಹಿಷ್ಠಾಯ ನಮಃ, ಮಹಾತ್ಮನೇ ನಮಃ, ಯೋಗಾಯ ನಮಃ, ಯೋಗಗಮ್ಯಾಯ ನಮಃ, ಯೋಗದೇಶಪರಾಯ ನಮಃ, ಯೋಗಿದ್ಯಾಂಗ್ರಿ ಪಂಕಜಾಯ ನಮಃ, ದಿಗಂಬರಾಯ ನಮಃ, ದಿವ್ಯಾಂಬರಾಯ ನಮಃ, ಪೀತಾಂಬರಾಯ ನಮಃ, ಶ್ವೇತಾಂಬರಾಯ ನಮಃ, ಚಿತ್ರಾಂಬರಾಯ ನಮಃ, ಬಾಲಾಯ ನಮಃ, ಬಾಲವೀರ್ಯಾಯ ನಮಃ, ಕುಮಾರಾಯ ನಮಃ, ಕಿಶೋರಾಯ ನಮಃ, ಕಂದರ್ಪ ಮೋಹನಾಯ ನಮಃ, ಅರ್ಧಾಂಗಲಿಂಗಿತಾಯ ನಮಃ, ಸುರಗಾಯ ನಮಃ, ವಿರಗಾಯ ನಮಃ, ವಿತರಗಾಯ ನಮಃ, ಅಮೃತವರ್ಷೇ ನಮಃ, ರುಗ್ರಾಯ ನಮಃ, ರುದ್ರ ರೂಪಾಯ ನಮಃ. ಓಂ ಶ್ರೀ ಗುರು ದತ್ತಾತ್ರೇಯ ಸ್ತೋತ್ರ ಶತನಾಮಾವಳಿ ಸಂಪೂರ್ಣಂ ಸಮರ್ಪಯಾಮಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಗುರು ದತ್ತಾತ್ರೇಯ ಪ್ರಭುವೇ, ಗುರು ದತ್ತಾತ್ರೇಯ ಪ್ರಭುವೇ, ಪೂರ್ವಾಪರ ಪೂರ್ವಾಪರ ಸುಕೃತದ ಪುಣ್ಯದ ಫಲದಿಂದ ನಿಮ್ಮ ಸೇವೆ ನಿಮ್ಮ ನಾಮಸ್ಮರಣೆ ಮಾಡುವ ಭಾಗ್ಯ ನಮಗೂ ನಮ್ಮ ಮನೋಕಾಮನಾ ದತ್ತ ಮಂದಿರ ನಿರ್ಮಾಣದ ಗ್ರೂಪಿನವರಿಗೆ ಸಿಕ್ಕಿದೆ. ಗ್ರೂಪಿನಲ್ಲಿ ಇರತಕ್ಕಂತವರ ಎಲ್ಲಾ ಸಮಸ್ಯೆಗಳನ್ನ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಿದ್ದೇವೆ. ಅವರೆಲ್ಲರ ಸಮಸ್ಯೆಯನ್ನ ಬಗೆಹರಿಸಿ ಅವರ ಕಣ್ಣೀರು ಒರೆಸಿ ಅವರನ್ನ ದುಃಖದಿಂದ ದುಮ್ಮಾನದಿಂದ
ಮಾನದಿಂದ ದೂರು ಮಾಡಿ ಎಲ್ಲರೂ ಪ್ರಪಂಚಾದ್ಯಂತ ದೇಶಾದ್ಯಂತ ದತ್ತ ಭಕ್ತರನ್ನ ಹುಟ್ಟಿಸುವಂತ ಶಕ್ತಿ ಗ್ರೂಪಿನಲ್ಲಿ ಇರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೆ ಅನುಗ್ರಹಿಸಿ ಯಾರ್ಯಾರು ಈ ಪೂಜೆಯ ವಿಡಿಯೋವನ್ನ ನೋಡುತ್ತಾ ಇದ್ದಾರೋ ಕೇಳುತ್ತಾ ಇದ್ದಾರೋ ಅವರೆಲ್ಲರಿಗೂ ಒಳ್ಳೆಯದನ್ನ ಮಾಡಿ ನಾಮ ಮಾತ್ರ ಸಂತುಷ್ಟಯಾಮಿ ಅಂತ ನಿಮ್ಮನ್ನ ಇಡೀ ಪ್ರಪಂಚ ಧ್ಯಾನಿಸುತ್ತದೆ ಅವರೆಲ್ಲರಿಗೂ ಒಳ್ಳೆಯದನ್ನ ಮಾಡಿ ನಮ್ಮ ತಂದೆ ತಾಯಿಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರನ್ನೂ ಆಶೀರ್ವದಿಸಿ ನಾನು ಮಾಡುವ ಜಪ ಧ್ಯಾನದಿಂದ ಮನೋಕಾಮನ ಗ್ರೂಪಿನವರಿಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ತಾತ ಮುತ್ತಂದರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ಅಕ್ಕಂದರಿಗೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ಅಂತ ನಿಮ್ಮ ನಾಮಸ್ಮರಣೆ ಪ್ರಾರಂಭಿಸುತ್ತಿದ್ದೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಓಂ ಶ್ರೀ ಗುರುದೇವ ದತ್ತ. 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 ದ್ರಾಂ ದ್ರಾಂ ದತ್ತಾತ್ರೇಯಾಯ ನಮಃ. 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 ದ್ರಾಂ ದ್ರಾಂ ದತ್ತಾತ್ರೇಯಾಯ ನಮಃ.
ದ್ರಾಂ ದ್ರಾಂ ದತ್ತಾತ್ರೇಯಾಯ ನಮಃ ದ್ರಾಂ ದ್ರಾಂ ದತ್ತಾತ್ರೇಯಾಯ ನಮಃ ಶ್ರೀ ಗುರುದೇವ ದತ್ತ 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 ಶ್ರೀ ಗುರುದೇವ ದತ್ತ. ಅರ್ಪಿತ್ ಪಾಸ್ ಮಾಡು. ಇಲ್ಲ ಪಾಸ್ ಮಾಡು, ಹಂಗಾಗಿ ಅಗರಬತ್ತಿ ಇದು ಉದ್ದಿನ ಕಡ್ಡಿ ಬೇಡ, ಅದು ರೆಡಿ ಐತಲ್ಲ, ಆರ್ತಿ ರೆಡಿ ಐತಲ್ಲ, ತೊಂಬಾಯ್ತು. ಕರ್ಪೂರ ಅಲ್ಲ, ಕರ್ಪೂರ ಇರ್ಲಿ ಕರ್ಪೂರ, ಯಾರ್ ಕರ್ಪೂರ? ಎರಡು ಕರ್ಪೂರ ಬಾಯ್ ಹಾಕಲ್ಲ ಹೇಳಿ ಮೇಡಮ್. ಇರ್ಲಿ ಸೈಡ್ನಿಂದ ಮಾಡಿ, ಈ ಕಡೆ ಬಾ, ಈ ಕಡೆ ಫಸ್ಟ್, ಹಾಂ ಈ ಕಡೆ ಹಾಕ್ತೀನಿ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ತಿಳಿದು ತಿಳಿಯದೆ ಅರಿತು ಅರಿಯದೆ ಮಾಡಿದ ಅಪರಾಧವನ್ನ ಮನ್ನಿಸಿ ಕಾಯ್ದು ಕಾಪಾಡು ಅನುಗ್ರಹಿಸು ದತ್ತಾತ್ರೇಯ ಪಾದಾರವಿಂದಗಳಿಗೆ ನಮಸ್ಕಾರಂ ಕರೋಮಿ. ಗುರುದೇವ ದತ್ತ. ಪಾಸ್ ಆಫ್ ಮಾಡ್ಬಿಡ್ತೀವಿ. ಇಷ್ಟೊತ್ತವರೆಗೂ ಆರತಿ ಆಯಿತು. ಇವಾಗ ಆರತಿಯ ಮುಖ್ಯ ಉದ್ದೇಶ ಈ ಒಂದು ನೀರಿನ ಈ ಒಂದು ತೀರ್ಥ ಪಾತ್ರೆಯಲ್ಲಿ ಗಾಣಗಾಪುರದಿಂದ ಬಂದಿರತಕ್ಕಂಥ ಈ ಒಂದು ದತ್ತ ವಿಗ್ರಹ, ಇದು ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಕಲ್ಲಂಬಟ್ ಕೆ ಪೂಜಾರಿ ಅವರು ಇದನ್ನು ನನಗೆ ಆಶೀರ್ವಾದ ಮಾಡಿ ಕೊಟ್ಟಿರ್ತಕ್ಕಂಥ ವಿಗ್ರಹ. ಸೊ ಈ ವಿಗ್ರಹವನ್ನು ನಾವು ಫಸ್ಟು ಈ ಒಂದು ನೀರಿನಲ್ಲಿ ಹಾಕಿರ್ತೀವಿ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ತೀರ್ಥ. ಗಾಣಗಾಪುರ ನಿರ್ಗುಣ ಪಾದುಕೆ ತೊಳೆದಿರ್ತಕ್ಕಂಥ ತೀರ್ಥದ ನೀರು ಇದರಲ್ಲಿ ಇರುತ್ತೆ. ನಾವು ಇಷ್ಟೊತ್ತವರೆಗೂ ಮಾಡಿರ್ತಕ್ಕಂಥ ನಾಮಸ್ಮರಣೆ ಈ ಒಂದು ನೀರಿನಲ್ಲಿ ಒಂದು ವಿಶೇಷ ಶಕ್ತಿ ರೂಪದಲ್ಲಿ ಪಸರಿಸಿರುತ್ತೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಪ್ರತಿ ಶನಿವಾರ ರವಿವಾರ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಷೇಕ ಮತ್ತು ಈ ಒಂದು ಜಪ ನಾಮಸ್ಮರಣೆ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹೆಬ್ಬಾಳ ನಮ್ಮ ಅಡ್ರೆಸ್ ಬರೋದು ಹೆಬ್ಬಾಳ ಆನ್ ದಿ ವೇ ರೋಡಲ್ಲಿ ಗಂಗಾನಗರ ಅಂತ ಒಂದು ಏರಿಯಾ ಇದೆ, 5th ಮೇನ್ ರೋಡು. ನೀವು ಇಲ್ಲಿ ಬಂದು ನೀವು ಫೋನ್ ಮಾಡಿದ್ರು ಸಾಕು, ನಾನು ನಮ್ಮ ಅಡ್ರೆಸ್ನ ಕಳಿಸ್ತೀನಿ. ಯಾರ್ಯಾರು ಮಕ್ಕಳಿಗೆ ಏನೇನೋ ಸಮಸ್ಯೆ ಇದ್ರೂ ಕೂಡ ಈ ತೀರ್ಥವನ್ನು ಕುಡಿಯೋದ್ರಿಂದ ಅವರಿಗೆ ಸುಖ ಶಾಂತಿ ನೆಮ್ಮದಿ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲವೂ ದತ್ತ ಮಹಾರಾಜರು ಕರುಣಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ ನಾವು 4 ಜನ ಸೇರಿ ನಮಗೆ ಆ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಆ ಮಾಡುವಂಥ ಜಪದ ನಾಮಸ್ಮರಣೆ ಶಕ್ತಿ ಈ ನೀರಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪಾ ಅಂದರೆ
ಶನಿವಾರದ ದಿವಸ 8 ಗಂಟೆಯಿಂದ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೂ ಆರತಿ ಇರುತ್ತೆ. ಆಮೇಲೆ ಸಂಡೇ ಬೆಳಿಗ್ಗೆ ಸುಮಾರು ಒಂದು 8 ಗಂಟೆಗೆ ಇದೇ ದತ್ತ ವಿಗ್ರಹಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳ ಕೈಯಿಂದ ವಿಶೇಷವಾಗಿ ಅಭಿಷೇಕವನ್ನ ಮಾಡಿಸ್ತೀವಿ. ಸುಮಾರು 1 ಗಂಟೆಯ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ಪೂಜೆಗೂ ನೀವು ಬರಬೇಕು ಅಂದ್ರೂ ಕೂಡ ನೀವು ಫೋನ್ ಮಾಡ್ಕೊಂಡು ಬರಬಹುದು. ಇವಾಗ ಈ ತೀರ್ಥವನ್ನ ಇಲ್ಲಿ ಇರುವಂತ ಮಕ್ಕಳಿಗೆ ನಾನು ಕೊಡ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಗ್ಲಾಸ್ ಇಲ್ಲ. ಇನ್ನೊಂದು ವಿಚಾರ ಹೇಳೋದು ನಾನು ಮರ್ತಿದ್ದೆ. ಈ ನೀರನ್ನ ಮಕ್ಕಳಿಗೆ ಕೊಡೋದ್ರಿಂದ ವಿದ್ಯೆ, ಬುದ್ಧಿ, ಆಯು, ಆರೋಗ್ಯ ಎಲ್ಲವೂ ಆ ಮಹಾರಾಜರು ಕರುಣಿಸ್ತಾರೆ. ಮತ್ತೆ ಎಷ್ಟೋ ಮಕ್ಕಳಿಗೆ ಏನೇನು ದುಶ್ಚಟ ಇರುತ್ತೆ ಅವುಗಳನ್ನ ಎಲ್ಲವೂ ಈ ನೀರಿನ ಅವ್ರಿಗೆ ಕುಡಿಸೋದ್ರಿಂದ ಆ ಚಟದಿಂದ ಹೊರಗಡೆ ಬಂದು ಒಳ್ಳೆ ರೀತಿಯಲ್ಲಿ ನಡ್ಕೋತಾರೆ ಅನ್ನೋ ನಂಬಿಕೆ, ವಿಶ್ವಾಸದಿಂದ ಈ ಒಂದು ದತ್ತ ಮಹಾರಾಜರ ಸೇವೆಯನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿತು. ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಆಫ್